ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಇದ್ಯಾರ್ರಿ ಇದು ಜಯಲಲಿತಾರ ಹೊಸ ಮಗ, ಆಕೆ ಎಲ್ಲ ಆಸ್ತಿಯ ವಾರಸುದಾರ. ಹೌದು, ನಾನು ಅಮ್ಮನ ಮಗ ಅಂತ ಹೇಳಿಕೊಂಡು ತಮಿಳುನಾಡಿನಲ್ಲಿ ಹೊಸ ಪಾತ್ರವೊಂದು ಉಟ್ಕೊಂಡಿದ್ದೆ. ನಾನು ಜಯಲಲಿತಾ ಅವರ ಮಗ, ನನ್ನ ಬಗ್ಗೆ ಇಡೀ ಜಗತ್ತಿಗೆ ತಿಳಿಸ್ತೀನಿ ಅಂತ ಅಮ್ಮ ಹೇಳಿದ್ದಕ್ಕೆ ಅವರ ಆಪ್ತೆ ಶಶಿಕಲಾನೆ ಮೆಟ್ಟಿಲ ಮೇಲಿಂದ ತಳ್ಳಿ ಬಿಟ್ರು ಎಂಬುದು ಆತನ ದೂರಂತ. ಈರೋಡ್ನ ಕೃಷ್ಣಮೂರ್ತಿ ತಮಿಳುನಾಡಿನ ಮುಖ್ಯ ಕಾರ್ಯದರ್ಶಿಯವರ ಹತ್ತಿರವೇ ಈ ಒಂದು ದೂರನ್ನ ದಾಖಲಿಸಿದ್ದು ಜಯಲಲಿತಾ ಆಸ್ತಿಗೆಲ್ಲ ತಾನೇ ವಾರಸ್ತಾರ ಅಂತ ಹೇಳ್ಕೊಂಡಿದ್ದಾನೆ. 2016ರಲ್ಲಿ ಜಯಲಲಿತಾ ಅವರು ತೀರಿಕೊಳ್ಳುವ 2 ತಿಂಗಳ ಹಿಂದೆ ಪೋಯಸ್ ಗಾರ್ಡನ್ ನಲ್ಲಿ 4 ದಿನ ಇದ್ದೆ ಅಂತ ಹೇಳ್ಕೊಂಡಿದ್ದಾನೆ. ಅಮ್ಮ ಇಡೀ ಜಗತ್ತಿಗೆ ನನ್ನನ್ನ ಪರಿಚಯಿಸಬೇಕು ಅಂತಿದ್ರು. ಈ ಬಗ್ಗೆ ಗೊತ್ತಾಗಿ ಶಶಿಕಲಾ ಹಾಗೂ ಅಮ್ಮನ ಮಧ್ಯೆ ವಾಗ್ವಾದ ಆಯಿತು ಅಂತ ಕೂಡ ಹೇಳಿಕೆಯನ್ನ ನೀಡಿದ್ದಾನೆ. ಜಯಲಲಿತಾ ಸಾವು ಹಾಗೂ ಆಕೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಿದ ಬಗೆಗಿನ ವಿವರ ಮತ್ತು ಅಪೋಲೋ ಆಸ್ಪತ್ರೆಯ ದಾಖಲೆಗಳನ್ನ ನವದೆಹಲಿಯಲ್ಲಿ ಬಿಡುಗಡೆಯನ್ನ ಮಾಡಲು ತಮಿಳುನಾಡು ಸರ್ಕಾರ ನಿರ್ಧರಿಸಿದೆ. ಅಪೋಲೋ ಆಸ್ಪತ್ರೆಯಲ್ಲಿ ತಮಿಳುನಾಡಿನ ದಿವಂಗತ ಮುಖ್ಯಮಂತ್ರಿ ಜಯಲಲಿತಾ ಅವರು ಡಿಸೆಂಬರ್ 5ರಂದು ನಿಧನರಾಗ್ತಾರೆ. ಇದಕ್ಕೂ ಮುನ್ನ 25 ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದರು. ಸೆಪ್ಟೆಂಬರ್ 22ರಂದು ಆಕೆ ಆಸ್ಪತ್ರೆಗೆ ಸೇರುವ ವೇಳೆಗೆ ಉಸಿರಾಟದ ತೊಂದರೆಯಿಂದ ಬಳಲುತ್ತಾ ಇದ್ರು. ಮಾಜಿ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಬಣದವರು ಜಯಲಲಿತಾ ಸಾವಿನಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಆರೋಪನ ಮಾಡಿದ್ದಾರೆ. ಜಯಲಲಿತಾ ಅವರನ್ನ ಮನೆಯಲ್ಲೇ ಮೆಟ್ಟಿಲಿಂದ ತಳ್ಳಿದ್ದಾರೆ. ಅವರ ಸಾವಿನ ಬಗ್ಗೆ ತನಿಖೆಯಾಗಬೇಕು ಅಂತ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ತಾನು ಜಯಲಲಿತಾ ಅವರ ಮಗ ಅಂತ ಹೇಳ್ಕೊಂತಿರುವಂತ ಕೃಷ್ಣಮೂರ್ತಿ ತನ್ನನ್ನು ದತ್ತು ತೆಗೆದುಕೊಂಡ ತಂದೆ ತಾಯಿ ಜೊತೆಗೆ ಅಮ್ಮನ ಸ್ನೇಹಿತೆ ವನಿತಾ ಮಣಿ ಮನೆಯಲ್ಲಿ ವಾಸವಿದ್ದಾನೆ ಅಂತ ವರದಿಯನ್ನ ನೀಡಿದ್ದಾನೆ. ನಿಮ್ಗೇನಿಸುತ್ತೆ ಒಂದು ಜಯಲಲಿತಾ ಅವರ ಹೊಸ ಮಗ ನಿಜವಾಗ್ಲೂ ಮಗನ ಅಥವಾ ಇವನೇ ಏನಾದ್ರೂ ಗಿಮಿಕ್ ಮಾಡ್ತಾ ಇದ್ದಾನ? ನಿಮ್ಗೇನಿಸುತ್ತೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.